ಒಂದು ಮಾತನ್ನ ಹೇಳ್ತಾರೆ ವೀಕ್ಷಕರೇ, ಜನ ಮರಳು ಜಾತ್ರೆ ಮರಳು ಅಂತ. ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಹೌದು, ಕೆಲವೊಂದು ಚಮತ್ಕಾರಗಳು ನಡೆಯುತ್ತೆ, ಕೆಲವಷ್ಟು ಪ್ರಕೃತಿನಲ್ಲಿ ಏನು ನಡೆಯುತ್ತೆ ಹೇಳೋದಕ್ಕಾಗೋದಿಲ್ಲ. ಇನ್ನ ಜ್ಞಾನಿಗಳು ತಿಳಿಸಿದ್ರು, ಹೌದು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವೇದ ಉಪನಿಷತ್ತನ್ನ ಹೇಳುವಂತ ಬುದ್ಧಿವಂತರಾಗಿರ್ತಾರೆ ಅಂತ. ಇನ್ನು ಎಷ್ಟೋ ವಿಡಿಯೋಗಳಲ್ಲಿ ಜನ ಮಾತಾಡ್ತಾ ಇರ್ತಾರೆ, ಈ ಬಿಸ್ನೆಸ್ ಆಗೋಗಿದೆ, ಈ ಬಾಬಾಗಳದು ಅನ್ನೋದು ಬಿಸ್ನೆಸ್ ಆಗಿ ರನ್ ಆಗ್ತದೆ. ಯಾವ ಮಟ್ಟಕ್ಕೆ ಬಿಸ್ನೆಸ್ಸು ಅಂದರೆ, ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಕೂರಿಸಿ ಇವರೇ ದೈವಾಂಶ ಸಂಭೂತ, ಇವ್ರಿಗೆ ಅಷ್ಟೊಂದು ಜ್ಞಾನ ಇದೆ ಅಂತ ಹೇಳಿ ಅವರಿಂದ ದುಡ್ಡು ವಸೂಲಿ ಮಾಡುವಂಥ ದಂಧೆಗಳು ಶುರು ಆಗೋಗ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಈ ವಿಡಿಯೋದಲ್ಲಿ ಒಂದ್ಸಲ ನಾವು ನೋಡೋದಾದ್ರೆ, ಸಣ್ಣ ಹುಡುಗಿ, ಒಂದು 14 ವರ್ಷದ ಹುಡುಗಿ ಪ್ರಪಂಚದ ಜ್ಞಾನ ಮಾತಾಡುತ್ತೆ. ನಮ್ಮ ರಾಜ್ಯದಲ್ಲೂ ನೋಡಿದೀವಿ ಇಂಥದನ್ನೆಲ್ಲ ಮಾತಾಡ್ತಾ ಇರೋದು. ಇನ್ನು 16 ವರ್ಷದ ಒಬ್ಬ ಹುಡುಗನ ಕಾಲಿಗೆ ಜನ ಬೀಳ್ತಾರೆ. ಎಂಥದ್ದು ನಡೀತಾ ಇದೆ ಅಂದ್ರೆ, ಎಂಥ ಜ್ಞಾನಿಗಳು ಉಟ್ಕೊಳ್ತಾ ಇದ್ದಾರೋ ಇಲ್ಲ ಜನ ಅಜ್ಞಾನಿಗಳಾಗ್ತಾ ಇದ್ದಾರೋ ಅಂತ ಇಲ್ಲಿ ಯೋಚನೆ ಮಾಡೋಂಥ ಪರಿಸ್ಥಿತಿ. ಇನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕೆಲವಷ್ಟು ಜನಕ್ಕೆ ಫೀಡಿಂಗ್ ಮಾಡಿ 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 ಸರ್ಕಸ್ ಅಲ್ಲಿ ಪ್ರಾಣಿಗಳನ್ನ ಯಾವ ಥರ ರೆಡಿ ಮಾಡ್ತಾರೋ ಆ ರೀತಿ ಈ ಮಕ್ಕಳನ್ನ ಜ್ಞಾನಿಗಳು ಅನ್ನೋ ರೀತಿ ಬಿಂಬಿಸೋ ಹಾಗೆ ರೆಡಿ ಮಾಡ್ತಾ ಇದ್ದಾರೆ. ಇವ್ರು ನಿಜವಾದ ಜ್ಞಾನಿಗಳ ಇಲ್ಲ ಈ ಥರ ಫೀಡಿಂಗ್ ಮಾಡಿ 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 ಬಂದಿರುವಂಥ ಜ್ಞಾನನ ಕೆಲವೊಂದು ಸಲ ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಜನ ಯಾವುದನ್ನ ಬೇಕಾದರೂ ಸೃಷ್ಟಿ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ದೇವರು ಅನ್ನೋದು ಎಲ್ಲೂ ಕೂಡ ರೂಪ ಪಡ್ಕೊಂಡಿರಲಿಲ್ಲ ಅನ್ನೋ ಮಾತನ್ನ ನಾವು ಕೇಳಿದ್ದೀವಿ. ದೇವರಿಗೆ ರೂಪ ಕೊಟ್ಟಿದ್ದು ಮನುಷ್ಯ, ದೇವರು ಇದ್ದಿದ್ದು ಜ್ಯೋತಿ ಸ್ವರೂಪದಲ್ಲಿ. ಆ ಮನುಷ್ಯ ಏನು ಮಾಡದ, ದೇವರು ಈ ರೀತಿ ಇರ್ತಾನೆ, ಅವನಿಗೆ ಸೊಂಡಿರುತ್ತೆ, ಅವನಿಗೆ 10 ಕೈ ಇರುತ್ತೆ, 20 ಗದೆ ಹಿಡ್ಕೊಂಡಿರ್ತಾನೆ, 4 ಕಾಲಿರುತ್ತೆ, ಈ ಥರ ವಾಹನದ ಮೇಲೆ ಕೂತ್ಕೊಳ್ತಾನೆ ಅಂತ ಐಡಿಯಾಗಳನ್ನ ಇಮ್ಯಾಜಿನ್ ಮಾಡಿಕೊಂಡು ಈ ರೀತಿ ದೇವರ ಚಿತ್ರಗಳನ್ನ ಮಾಡಿದವನು ಮನುಷ್ಯ. ಅದೇ ರೀತಿ ಮನುಷ್ಯರು ಈಗ ಮಾಡ್ತಾ ಇರೋವಂಥ ಸಣ್ಣ ಸಣ್ಣ ಬಾಬಾಗಳು ಇವರು ಇರ್ಬೋದೇನೋ. ಈ ವಿಡಿಯೋದಲ್ಲಿ ಅದನ್ನೇ ತೋರಿಸ್ತಾ ಇರೋದು. ನೋಡಿದ್ರಲ್ಲ ಎಂಥ ಸಣ್ಣ ಸಣ್ಣ ಬಾಬಾಗಳು ಉಟ್ಕೊಳ್ತಾ ಇದ್ದಾರೆ ಅಂತ. ಇವ್ರು ನಿಜವಾದ ಬಾಬಾಗಳ, ಈಗ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ ದೊಡ್ಡ ದೊಡ್ಡ ಬಾಬಾಗಳೇ ಏನೇನು ಮಾಡ್ತಾ ಇದ್ದಾರೆ ಅಂತ. ಈ ಸಣ್ಣ ಸಣ್ಣ ಮಕ್ಕಳು, ನಾನು ಕಾಲಜ್ಞಾನದ ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳ್ತಾ ಇದ್ರು, ಅದರಲ್ಲಿ 5 ವರ್ಷದ ಒಬ್ಬ ಹುಡುಗ ವೇದಗಳ ಬಗ್ಗೆ ಮಾತಾಡ್ತಾನೆ ಅಂತ ಒಂದು ಕಾಲಜ್ಞಾನದ ಒಂದು ಪದ್ಯ ಇದೆ. ಇದ್ರೂ ಇರ್ಬೋದು, ಒಬ್ಬ 5 ವರ್ಷದ ಹುಡುಗ ಈ ರೀತಿ ಮಾತಾಡೋದಕ್ಕೂ ಚಾನ್ಸಸ್ ಇರುತ್ತೇನೋ. ಯಾಕೆಂದರೆ ಕಾಲಜ್ಞಾನಗಳಲ್ಲಿ ಬರೆದಿರುವಂಥ ಎಷ್ಟೋ ವಿಷಯಗಳು ನಡೆದಿರೋದ್ರಿಂದ ಈ ವಿಷಯಗಳು ನಡೀಬೋದು. ಆದರೆ ಎಲ್ಲರೂ ಅದೇ ಥರ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ ಆಗುತ್ತದು? ಈಗ ಒಂದು ಆದರೆ ಅದನ್ನ ಚಮತ್ಕಾರ ಅಂತ ಒಪ್ಕೋಬೋದು, ಮ್ಯಾಜಿಕ್ ಅಂತ ಒಪ್ಕೋಬೋದು. 100 ಜನ ಅದನ್ನೇ ಮಾಡ್ತಾ ಇದ್ದಾರೆ ಅಂದರೆ ಅದು ಚಮತ್ಕಾರ ಅಂತ ಒಪ್ಕೊಳಕ್ಕಾಗತ್ತಾ? ಇಲ್ಲ, ಮಾಡ್ತಾ ಇರೋದು ಬೇಕು ಅಂತಾನೆ ಅನ್ನಿಸುತ್ತಾ? ಇಲ್ಲ ಅದೇ ಥರ ಆಗ್ತಾ ಇರೋದು. ದೊಡ್ಡ ದೊಡ್ಡವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ಜನ ಸ್ವಾಮೀಜಿಗಳ ಹತ್ರ ಹೋಗೋದನ್ನ ನಿಲ್ಲಿಸ್ತಾ ಇದ್ದಾಗೆ ಈಗ ಸಣ್ಣ ಸಣ್ಣ ಮಕ್ಕಳುಗಳನ್ನ ಸ್ವಾಮೀಜಿ ಮಾಡಿ ದುಡ್ಡು ಮಾಡೋ ದಂಧೆಗೂ ಇಳಿತಾ ಇದ್ದಾರೆ ಜನ. ಯಾಕೆಂದರೆ ತುಂಬ ಜನ ಬಾಬಾಗಳು ಈ ಥರ ಬರ್ತಾ ಇದ್ದಾರೆ, ಸಣ್ಣ ಸಣ್ಣ ಬಾಬಾಗಳು, ಬುದ್ಧಿ ಹೇಳುವಂಥ ಬಾಬಾಗಳು ಬರ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು, ಜಗತ್ತಲ್ಲಿ ದುಡ್ಡು ಮಾಡಬೇಕು ಅಂದರೆ ಜನ ಏನೇ ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಸೃಷ್ಟಿ ಮಾಡ್ತಾ ಇರೋದು ಛೋಟಾ ಬಾಬಾಸ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಮನುಷ್ಯರು. ಛೋಟಾ ಬಾಬಾಗಳನ್ನ ನಂಬಿ ಮೋಸ ಹೋಗ್ಬೇಡಿ. ಬಾಬಾ ಅಂತಾನೆ ಹೇಳ್ಬೇಕು ಅಂದರೆ ಆ ಜ್ಞಾನ ಅನ್ನೋದಿರಬೇಕು, ಆ ಶಕ್ತಿ ಅನ್ನೋದಿರಬೇಕು, ಆ ಸಿದ್ಧಿ ಅನ್ನೋದನ್ನ ಸಾಧಿಸಿರ್ಬೇಕು. ಏನೂ ಇಲ್ಲದೆ ಸ್ಪೂನ್ ಫೀಡಿಂಗಿಂದ, ಇಲ್ಲ ಬೇರೆ ಯಾರೋ ಹೇಳ್ಕೊಟ್ಟು ಮಾಡಿಸೋದ್ರಿಂದ, ಇಲ್ಲ ಬೇರೆ ಏನೋ ಒಂದು ರೀಸನ್ ಇಂದ ಈ ಥರ ಕುತ್ಕೊಂಡು ಮಾತಾಡೋವಂಥ ಮಕ್ಕಳನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಇದು ಬಾಬಾ ಅಲ್ಲ, ಸೃಷ್ಟಿ, ಮನುಷ್ಯನ ಸೃಷ್ಟಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಈಗ ಹೇಗೆ ರೋಬೋಟ್ಗಳನ್ನ ಮನುಷ್ಯ ಸೃಷ್ಟಿ ಮಾಡ್ತಾ ಇದ್ದಾನೋ ಆ ರೋಬೋಟ್ಗಳಿಂದ ಹೇಗೆ ಈಗ ಒಂದು ರೋಬೋಟ್ AI ಟೆಕ್ನಾಲಜಿಯಿಂದ ವೇದಗಳನ್ನೂ ಹೇಳುತ್ತೆ, ಉಪನಿಷತ್ನೂ ಹೇಳುತ್ತೆ, ರಾಮಾಯಣನೂ ಹೇಳುತ್ತೆ, ಎಲ್ಲನೂ ಹೇಳುತ್ತೆ. ಪ್ಲಸ್ ಈಗ ಅಡ್ವಾನ್ಸ್ ರೋಬೋಟ್ಗಳು ಯಾವ ಥರ ಇದೆ ಅಂದರೆ ಮನಸ್ಸನ್ನ ಕೂಡ ಸೆನ್ಸ್ ಮಾಡಿ, ನೀನು ಈ ಥರ ಫೀಲ್ ಮಾಡ್ತಾ ಇದೆಯಾ, ನಿನಗೆ ಈ ಥರ ಕಷ್ಟ ಇದೆ, ನಿನಗೆ ಈ ಥರ ಪ್ರಾಬ್ಲಮ್ ಇದೆ, ನೀನು ಇದರಿಂದ ಆಚೆ ಬರಬೇಕು ಅಂದರೆ ಈ ಥರ ಮಾಡುವಂಥ ಹೇಳೋ ರೋಬೋಟ್ಗಳೆಲ್ಲ ಬಂದ್ಬಿಟ್ಟಿದೆ. ಅಂಥ ರೋಬೋಟ್ಗಳನ್ನ ಮನುಷ್ಯ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದರೆ ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡೋದೇನು ಕಷ್ಟ ಇಲ್ಲ ಬಿಡಿ. ಆದ್ರೂ ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ಪ್ರಪಂಚದಲ್ಲಿ ದೊಡ್ಡ ಕನ್ಫ್ಯೂಷನ್ ಆಗೋಗಿದೆ. ಜನರಲ್ ಆಗಿ ನೋಡೋದಾದರೆ ಇಲ್ಲಿ ಬಂದು ಸೃಷ್ಟಿ ಆಗ್ತಾ ಇರುವಂಥ ಛೋಟಾ ಬಾಬಾಗಳಿವು ಅಂತಲೇ ಅನಿಸೋದು. ಇನ್ನು ಇದೇ ಥರ ಎಷ್ಟೋ ಛೋಟಾ ಬಾಬಾಗಳು ಸೃಷ್ಟಿ ಆಗ್ಬೋದು ಮುಂದೆ ದುಡ್ಡುಗೋಸ್ಕರ, ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಕೆಲಸ ಏನು, ಯಾವುದು ಸರಿ ಯಾವುದು ತಪ್ಪು ಒಂದು ಸಲ ಯೋಚನೆ ಮಾಡಿ ನಂಬಿ ಅಂತ ಹೇಳೋ ಕೆಲಸ ಮಾತ್ರ ನಾವು ಮಾಡ್ತಾ ಇರ್ತೀವಿ, ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ. ಎಚ್ಚರೋದು, ಇನ್ನು ಅದರಿಂದ ಆಚೆ ಬರೋದು ನಿಮಗೆ ಬಿಟ್ಟಿದ್ದು. ನೀವು ಬಾಬಾ ಅಂತ ಹೇಳ್ತಾ ಇರ್ತೀವಲ್ಲ, ಇದೊಂದು ಬಾಬಾಗೆ ಎಕ್ಸಾಂಪಲ್ಲು. ಹೊಸ ಬಾಬಾ ಯಾರೋ ಬರ್ತಾರೆ, ದರ್ಶನ ಕೊಡ್ತಾರೆ ಅಂದ್ಬಿಟ್ಟು ನೋಡೋದಕ್ಕೆ ಎಷ್ಟು ಜನ ನಿಂತಿರ್ತಾರೆ ನೋಡಿ. ಇದನ್ನೇ ಹೇಳ್ತಾ ಇರೋದು, ಜನ ಮರಳು ಜಾತ್ರೆ ಮರಳು ಅಂತ. ಮಿನಿಮಮ್ ಅಲ್ಲಿ ಏನಿಲ್ಲ ಅಂದ್ರೂ 10,000ದಿಂದ ಜಾಸ್ತಿ ಜನ ಇದ್ದಾರೆ. ಜನ ಎಲ್ಲ ಕಾಯ್ತಾ ಇರೋದು ಏನಕ್ಕೆ?
ಹೊಸ ಬಾಬಾ ಯಾರೋ ಬರ್ತಾರೆ, ಅವರ ದರ್ಶನ ಮಾಡೋಣ, ನಮಗೆ ಪುಣ್ಯ ಸಿಗುತ್ತೆ ಅಂತ. ಪುಣ್ಯ ಸಿಗುತ್ತೋ ಇಲ್ವೋ, ಆದರೆ ಜನ ಯಾಮಾರಿಸೋದಕ್ಕೆ ಆ ಬಾಬಾಗಳು ಉಟ್ಕೊಳ್ತಾ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ. ಈ ಬಾಬಾ ಅನ್ನೋರನ್ನ ನೋಡೋದಕ್ಕೆ ಜನ ಕಾಯ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಏನು ಹೇಳಬೇಕು, ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.